ಪ್ರಮೋದ್ ಕುರಿಯಪ್ಪರ ಮನೆ ಪ್ರಮೋದ್ ಎಲ್ಲಿದೆಯಪ್ಪ? ಹೋದ್ನಾ ಪ್ರಮೋದ್? ಶರ್ಟ್ ಪ್ಯಾಂಟ್ ಬೇಸ್ ಬಾರಪ್ಪ ಇಲ್ಲಿ ಕೊಡಳಿಕೆ ಎಲ್ಲ ಮುಂದಿನ ಪಂದ್ಯ ಪ್ರಮೋದ್ ಬಿರಿಯಾನಿ ನಾಗ್ನಳ್ಳಿ ವಿರುದ್ಧ ಅರಸೀಕೆರ. ಈ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಕದಂಬ ಕೆನ್ನಾಳು ತಂಡದಲ್ಲಿ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರನನ್ನು ಕಾಣಬಹುದಾಗಿದೆ. ಮನೋಜ್ ಈ ಬಾರಿ ಉತ್ತಮವಾದಂಥ ಟ್ಯಾಕಲ್. ದಾಳಿಯಲ್ಲಿ ಕದಂಬ ಕೆನ್ನಾಳು ತಂಡದ ಒಬ್ಬ ಶ್ರೇಷ್ಠ ಆಟಗಾರ ಮನೋಜ್ ಗೌಡ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಪ್ರೋ ಕಬಡ್ಡಿಯಲ್ಲಿ ಸಹ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಆತನ ಆಟವನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಆತನಿಗೆ ಉದ್ಯೋಗವನ್ನು ನೀಡಿದೆ. ಕಬಡ್ಡಿ ಕ್ರೀಡೆ ಮೂಲಕ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತಹ ಒಬ್ಬ ಮಂಡ್ಯದ ಸಕ್ಕರೆ ನಾಡು, ಮಂಡ್ಯದ ಹೆಮ್ಮೆಯ ಆಟಗಾರ. ದಾಳಿಯಲ್ಲಿ ಸುಮಂತ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಥರ್ಡ್ ರೈಟ್, ಇಟ್ಸ್ ಎ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ಮನೋಜ್. ಉತ್ತಮವಾದಂಥ ಟ್ಯಾಕಲ್ ಚಿಕ್ಕಮಂಡ್ಯ ತಂಡದ ಆಟಗಾರರಿಂದ. ದಾಳಿಯಲ್ಲಿ ಹನುಮ. ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಕದಂಬ ಕೆನ್ನಾಳು ತಂಡಕ್ಕೆ ಆಪತ್ಬಾಂಧವನಾಗಿದ್ದಾನೆ ಹನುಮ. ಇದೀಗ ದಾಳಿಯಲ್ಲಿ ಚಿಕ್ಕಮಂಡ್ಯ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಜಶು. ಮುಂದಿನ ಪಂದ್ಯ ಪ್ರಮೋದ್ ಬಿರಿಯಾನಿ ನಾಗ್ನಳ್ಳಿ ವಿರುದ್ಧ ಅರಸೀಕೆರೆ. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಪ್ರಮೋದ್ ಬಿರಿಯಾನಿ ನಾಗ್ನಳ್ಳಿ ವಿರುದ್ಧ ಅರಸೀಕೆರೆ. ಎರಡು ತಂಡದ ಆಟಗಾರರೇ ನೀವು ಸಿದ್ಧತೆಯಲ್ಲಿ ಇರಬೇಕು. ಮ್ಯಾಚ್ ಮುಗಿದ ತಕ್ಷಣ ಅಂಕಣಕ್ಕೆ ಆಗಮಿಸಬೇಕು, ಯಾಕಂದ್ರೆ ಇನ್ನು ದ್ವಿತೀಯ ಸುತ್ತಿನ ಪಂದ್ಯಗಳು ನಡೀತಾ ಇದೆ. ಹನುಮ ಥರ್ಡ್ ರೈಟ್, ಇಟ್ಸ್ ಎ ಡೂ ಆರ್ ಡೈ. ಚಿಕ್ಕಮಂಡ್ಯ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಡಿಸೈಡ್ ನಲ್ಲಿ ಸುಮಂತ್ ಗೌಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ.
ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಹನುಮ ಈ ಬಾರಿ ಉತ್ತಮವಾದಂತಹ ಟ್ಯಾಕಲ್, ರೈಟ್ ಇನ್ ಜಾಗದಿಂದ ಟ್ಯಾಕಲ್ ಮಾಡಿಕೊಂಡು ಇಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಕೋರ್ 4-2, 2 ಅಂಕದ ಮುನ್ನಡೆಯಲ್ಲಿ ಕದಂಬ ಕೆನ್ನಾಳು. ಮಧ್ಯದಾಳಿಯಲ್ಲಿ ಹನುಮ ಸಾಕಷ್ಟು ಒಳನುಗ್ಗಿದ್ರು. ಉತ್ತಮವಾದಂತಹ ಟ್ಯಾಕಲ್. ಪ್ರಮೋದ್ ಬಿರಿಯಾನಿ ನಾಗ್ನಳ್ಳಿ ವಿರುದ್ಧ ಅರಸೀಕೆರೆ. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಪ್ರಮೋದ್ ಬಿರಿಯಾನಿ ನಾಗನಹಳ್ಳಿ ವಿರುದ್ಧ ಅರಸೀಕೆರೆ. ಇದಾದ ನಂತರದ ಪಂದ್ಯ ಬೆಳಗುಲಿ ವಿರುದ್ಧ DC ಗೇಟ್. 2 ತಂಡದ ಆಟಗಾರರೇ, ನಿಮಗೂ ಇದು ಪ್ರಥಮ ಕರೆಯಾಗಿರುತ್ತೆ, ಆದಷ್ಟು ಬೇಗ ಸಿದ್ಧರಾಗಿ. Third right, it's a do or die. ಮಾಡು ಇಲ್ಲವೇ ಮಡಿ ಡಿಸೈಡೆಡ್ ನಲ್ಲಿ ಚಿಕ್ಕಮಂಡ್ಯ ತಂಡದ ಯುವ ದಾಳಿಗಾರ. ಉತ್ತಮವಾದಂತಹ ಆಂಕಲ್ ಹೋಲ್ಡ್. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನದಲ್ಲಿ ಕದಂಬ ಕೆನ್ನಾಳು ತಂಡದ ಆಟಗಾರ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 5-3, 2 ಅಂಕದ ಮುನ್ನಡೆಯಲ್ಲಿ ಕದಂಬ ಕೆನ್ನಾಳು. ಪ್ರಥಮಾರ್ಧದ ಮುಕ್ತಾಯಕ್ಕೆ 5-3, 2 ಅಂಕದ ಮುನ್ನಡೆಯಲ್ಲಿ ಕದಂಬ ಕೆನ್ನಾಳು. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಪ್ರಮೋದ್ ಬಿರಿಯಾನಿ ನಾಗನಹಳ್ಳಿ ವಿರುದ್ಧ ಅರಸೀಕೆರೆ. ಅದಾದ ನಂತರ ಪಂದ್ಯ DC ಕೋಟೆ DC ಗೇಟ್ ವಿರುದ್ಧ ಬೆಳಗುಲಿ. ತಂಡದ ನಾಯಕರೇ, ನಿಮಗೂ ಪ್ರಥಮ ಕರೆಯಾಗಿರುತ್ತೆ, ಆದಷ್ಟು ಬೇಗ ಸಿದ್ಧರಾಗಿ. ಹನುಮ ಚಿಕ್ಕಮಂಡ್ಯ ತಂಡದ
ಯುವ ದಾಳಿಗಾರ. ಬಾತು ಅವರು ಆದಷ್ಟು ಬೇಗ ವೇದಿಕೆ ಬಳಿ ಆಗಮಿಸ್ಬೇಕು. 2 ಮೊಟ್ಟೆ ಬೋಂಡ ಬೇಕಂತೆ. ಅಮಿತ್, ಪ್ರದೀಪ್, ಕೃಷ್ಣನ್ ಹುಡುಗ, ಪ್ರಮೋದ್ ಪಂದ್ಯದ ವೀಕ್ಷಣೆಯಲ್ಲಿದ್ರೆ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಚಿಕ್ಕಮಂಡ್ಯ. ಸಾಕಷ್ಟು ಸಮಯಗಳಿಂದ ಚಿಕ್ಕಮಂಡ್ಯದ ಅನುಭವಿ ಆಟಗಾರ ಜಶಿ ಅವರು ಅಂಕಣದ ಹೊರಗಡೆ ಇದ್ದಾರೆ. ಥರ್ಡ್ ರೈಡ್, ಇಟ್ಸ್ ಎ ಡ್ಯೂ ಆರ್ ಟೈ, ಮಾಡು ಇಲ್ಲವೇ ಮಾಡಿ. ಏಕಾಂಗಿಯಾಗಿ ರಾಕೇಶ್ ಅವರು ದಾಳಿಗಾರನನ್ನ ಅಂಕಣದಿಂದ ಹೊರ ಹಾಕಲು ಯಶಸ್ವಿಯಾಗಿದ್ದಾರೆ. ಥರ್ಡ್ ರೈಟ್. 2 ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 6-3 ಪಂದ್ಯ. 6-3 ಮನೋಜ್ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ರೈಟ್ ಹಾಗೂ ಲೆಫ್ಟ್ 2 ಕಾರ್ನರ್ಗಳಲ್ಲಿ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. 6-3. ಸಮಯ ಮುಕ್ತವಾಗಿದೆ. ಸೂಪರ್ ಟ್ಯಾಕಲ್. 6-5. 1 ಅಂಕದ ಮುನ್ನಡೆಯಲ್ಲಿ ಕದಂಬ ಕೆನ್ನಾಳು. 6-5. ಈ 2 ತಂಡದ ನಾಯಕರೇ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ಹನುಮ. 6-5. 1 ಅಂಕದ ಮುನ್ನಡೆಯಲ್ಲಿ ಕದಂಬ ಕೆನ್ನಾಳು. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಪ್ರಮೋದ್ ಬಿರಿಯಾನಿ ನಾಗನಹಳ್ಳಿ ವಿರುದ್ಧ ಅರಸೀಕೆರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಕದಂಬ ಕೆನ್ನಾಳು ತಂಡದ ಮನೋಜ್ ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ಪೆಟ್ಟಿಗೆ ಅವರು. ಪೆಟ್ಟಿಗೆ ಅವರು ನಮಗೆ ಮೊಟ್ಟೆ ಬೋಂಡ ವ್ಯವಸ್ಥೆ ಮಾಡಬೇಕು.
ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ. ಇಂದು ನಮ್ಮ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂತ ಡಿ ಬಾಸ್ ಅವರ ಹುಟ್ಟುಹಬ್ಬ. ಅವರಿಗೆ ಡಿ ಬಾಸ್ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಎಲ್ಲ ನಮ್ಮ ಗದ್ದೆ ಬೆಂಡನಹಳ್ಳಿಯ ಡಿ ಬಾಸ್ ಅಭಿಮಾನಿ ಬಳಗದ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ 9-8 7. ಎಸ್ 8-7 1 ಅಂಕದ ಮುನ್ನಡೆಯಲ್ಲಿ ಕದಂಬ ಕೆನ್ನಾಳ್. ನಿದ್ದೆ ಮಾಡ್ರೆ ಮಜಾ ಚೆನ್ನಾಗಿರಲ್ಲ. ಮುಂದಿನ ಪಂದ್ಯ ಪ್ರಮೋದ್ ಬಿರಿಯಾನಿ ನಾಗ್ನಳ್ಳಿ ವಿರುದ್ಧ ಅರಸೀಕೆರೆ. 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ಅಂಕಣದ ಬಳಿ ಬನ್ನಿ. ಉಪೇಂದ್ರ ಮಲಿಕ ಬೇಡ ಕಣಪ್ಪ. ಆಟಗಾರಿಗೆ ನಮ್ಮ ಆಯೋಜಕರು ಒಂದು ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭದಲ್ಲಿ ಹನುಮ ಒಂದು ಎಂಟಿ ರಾಯ್ಡ್ನೊಂದಿಗೆ ವಾಪಸ್ ಆದ್ರು. ಥರ್ಡ್ ರೈಡ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಚಿಕ್ಕಮಂಡ್ಯ ವಿರುದ್ಧ ಕದಂಬ ಕೆನ್ನಾಳು 1 ಅಂಕದ ಮುನ್ನಡೆಯಲ್ಲಿದ್ದ ಸಂದರ್ಭದಲ್ಲಿ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. 8-8 ಸಮಬಲದ ಹೋರಾಟದಲ್ಲಿ ಥರ್ಡ್ ರೈಡ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಡಿಸೈಡ್ ರೈಡ್ ನಲ್ಲಿ ಹನುಮ ವೇಟ್ 9-8 1 ಅಂಕದ ಮುನ್ನಡೆಯಲ್ಲಿ ಚಿಕ್ಕಮಂಡ್ಯ. 9-8 1 ಅಂಕದ ಮುನ್ನಡೆಯಲ್ಲಿ ಚಿಕ್ಕಮಂಡ್ಯ. ಒಂಬತ್ತು 8 ಪಂದ್ಯಕ್ಕೆ ತಿರುವನ್ನು ನಡೆದಂತಹ ಆಟಗಾರ ಸುಮಂತ. 4 ಆಟಗಾರ ನಡುವೆ ಕದಂಬ ಕೆನ್ನಾಳ್. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಕದಂಬ ಕೆನ್ನಾಳ್ ತಂಡದ ಜರ್ಸಿ ನಂಬರ್ 17 5 ಆಟಗಾರ ನಡುವೆ 9-8 1 ಅಂಕದ ಮುನ್ನಡೆಯಲ್ಲಿ ಚಿಕ್ಕಮಂಡ್ಯ. ಅಂಕಕ್ಕಾಗಿ ಪ್ರಯತ್ನ. ಎಸ್, ಕಾದೊಡ್ಬೇಕಾಗಿದೆ. ಚಾಲಕಿ ದಾಳಿಗ. ಎಸ್, ಉತ್ತಮವಾದಂತ ಟ್ಯಾಕಲ್. ಇದರೊಂದಿಗೆ ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ ಚಿಕ್ಕಮಂಡ್ಯ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗಾರತೆಯನ್ನು ಪಡ್ಕೊಂಡಿದೆ. ಆದಷ್ಟು ಬೇಗ ಬನ್ನಿ.
ಪ್ರಮೋದ್ ಬಿರಿಯಾನಿ ನಾಗ್ನಳ್ಳಿ ವಿರುದ್ಧ ಅರಸೀಕೆರೆ. ಅದು ಹಿಂಗೆ ಮಾಡ್ಬಿಟ್ಟಿದೆ ಮೇಲೆ ಅವಾಗ ಕೂದಾಯ್ತಾ ಇರಲಿಲ್ಲ, ಅದಕ್ಕೆ ಹಿಂಗೆ ಮಾಡಿದೆ. ಯಾರು ಆದಷ್ಟು ಬೇಗ